ಬಾಳೆದಿಂಡು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದನ್ನು ಬಳಸ್ಕೊಂಡು ರುಚಿಕರವಾದ ಅಡುಗೆಗಳನ್ನು ಮಾಡ್ಬೋದು. ಬಾಳೆದಿಂಡು ಬೊಜ್ಜು, ಮಲಬದ್ಧತೆ, ಕಿಡ್ನಿ ಸಮಸ್ಯೆ, BP, ಶುಗರು, ರಕ್ತಹೀನತೆ, ಕೊಲೆಸ್ಟ್ರಾಲು ಹೀಗೆ ಹಲವು ಸಮಸ್ಯೆಗಳನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಇವತ್ತು ನಾವು ರುಚಿಕರವಾದ ಮೊಸರು ಸಾಸಿವೆ ಹೇಗೆ ಮಾಡೋದು ನೋಡೋಣ. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಈ ರೀತಿ ಬಾಳೆದಿಂಡಿನ ಹೊರಗಿನ ಲೇಯರ್ಗಳನ್ನು ತೆಗಿಬೇಕು. ಎಷ್ಟು ಅಂತಂದರೆ ನಿಮ್ಗೆ ಅಲ್ಲಿ ಎಷ್ಟಿದೆ, ಎಷ್ಟು ತೆಗಿಯೋಕ್ಕೆ ಸಾಧ್ಯ ಅಷ್ಟನ್ನು ತೆಗಿಬೇಕು. ಅಲ್ಲಿ ಮಧ್ಯದಲ್ಲಿ ಒಂದು ದಿಂಡು ಥರ ಇರುತ್ತೆ, ಇನ್ನೂ ನಿಮಗೆ ತೆಗಿಯೋಕ್ಕಾಗಲ್ಲ ಆ ಥರ ಇರುತ್ತೆ. ಅದನ್ನು ಮಾತ್ರ ನಾವು ಬಳಸಬೇಕು. ಆದಷ್ಟು ಫ್ರೆಶ್ ಆಗಿರೋ ಬಾಳೆದಿಂಡನ್ನು ಬಳಸಿದರೆ ಚೆನ್ನಾಗನ್ಸುತ್ತೆ. ಆಮೇಲೆ ನೋಡಿ, ಈ ರೀತಿ ಚಕ್ರವಾಗಿ ಕತ್ತರಿಸಿ ಅದರಲ್ಲಿ ಏನು ಎಕ್ಸ್ಟ್ರಾ ನಾರಿನಂಶ ಇರುತ್ತಲ್ಲ, ಹೆಚ್ಚೆಚ್ಚು ನಾರಿನಂಶ ಇರುತ್ತಲ್ಲ, ಅದನ್ನು ನಾವು ತೆಕ್ಕೊಳ್ಬೇಕು. ತೆಗೆದು ಇವಾಗ ಇದು ಮೊಸರು ಸಾಸಿವೆ ಆಗಿರೋದ್ರಿಂದ ಈ ರೀತಿ ಸಣ್ಣದಾಗಿ ಕತ್ತರಿಸ್ಕೊಳ್ತಾ ಇದ್ದೀನಿ ನಾನು. ಈ ರೀತಿ ಕತ್ತರಿಸ್ಕೊಂಡಿರುವಂತಹ ಬಾಳೆದಿಂಡನ್ನು ಒಂದು ಸ್ವಲ್ಪ ನೀರಿಗೆ 1 ಅಥವಾ 2 ಚಮಚದಷ್ಟು ನಿಂಬೆಹಣ್ಣಿನ ರಸ ಹಾಕಿ ಅದರಲ್ಲಿ ಹಾಕಿಡಬೇಕು. ಹಂಗೆ ಹಾಕೋದ್ರಿಂದ ಅದು ಕಪ್ಪಾಗೋದನ್ನು ಅದು ತಡೆಯುತ್ತೆ. ನೀವು ನಿಂಬೆಹಣ್ಣಿನ ರಸ ಇಲ್ಲ ಅಂತಂದರೆ ಮಜ್ಜಿಗೆ ಬೇಕಾದರೂ ಹಾಕಿ ನೆನೆಸಿಡ್ಬೋದು. ಆನಂತರ ನೆನೆಸಿಟ್ಟಿರುವಂತಹ ಬಾಳೆದಿಂಡಿನ ಚೂರುಗಳನ್ನು ಒಂದು ಪಾತ್ರೆಯಲ್ಲಿ ತೊಗೊಂಡು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ನೀರು ಹಾಕಿ ಒಂದು 10 ನಿಮಿಷ ಈ ರೀತಿ ಅದನ್ನು ಬೇಯಿಸ್ಕೊಳ್ಬೇಕು. ಬೇಯಿಸೋದು ಆಪ್ಷನಲ್ಲು. ಫ್ರೆಶ್ ಆಗಿರುವಂತಹ ಒಳ್ಳೆ ಬಾಳೆದಿಂಡು ಸಿಕ್ಕಿದ್ರೆ ನೀವು ಹಾಗೆ ಹಸಿಯಾಗಿಯೇ ಮಾಡ್ಬೋದು. ಸೌತೆಕಾಯಿಂದ ಮಾಡ್ತೀವಲ್ವ ಸಾಸಿವೆ, ಅದೇ ಥರ ರುಚಿ ಬರುತ್ತೆ. ಇಲ್ಲ ಅಂದರೆ ನಾನು ಹೀಗೆ ಬೇಯಿಸಿರೋ ಥರ ಒಂದು 10 ನಿಮಿಷ ಬೇಯಿಸ್ಕೊಳ್ಬೋದು. ಆನಂತರ ಒಂದು ಮಿಕ್ಸಿ ಜಾರಲ್ಲಿ ಅರ್ಧ ಕಪ್ಪು ತೆಂಗಿನ ತುರಿ, 2 ರಿಂದ 3 ಹಸಿಮೆಣಸಿನ್ಕಾಯಿ, 1 ಚಮಚ ಸಾಸಿವೆನ ತಗೊಂಡು ಅಗತ್ಯ ಇರೋಷ್ಟು ನೀರು ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು. ಈ ರುಬ್ಬಿರುವಂತಹ ಮಸಾಲೆನ ನಾವು ಒಂದು ಪಾತ್ರೆಯಲ್ಲಿ ತಗೊಳ್ಳೋಣ. ಇದಕ್ಕೆ ಇವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಆ ಬಾಳೆದಿಂಡಿನ ಚೂರುಗಳನ್ನು ಸೇರಿಸ್ಬೇಕು. ಹಾಗೆ ಸೇರಿಸುವಾಗ ಬಿಸಿ ಇಲ್ಲದೆ ಇರುವಂತೆ ನೋಡ್ಕೊಳ್ಳಿ, ಯಾಕಂದರೆ ನಾವು ಮೊಸರನ್ನು ಹಾಕ್ತೀವಿ. ನಾನಿಲ್ಲಿ ಅರ್ಧ ಕಪ್ಪು ಮೊಸರನ್ನು ಸೇರಿಸಿದೆ. ಹಾಗೆ ಒಂದು ಸ್ವಲ್ಪ ನೀರನ್ನು ಸಹ ಹಾಕ್ಕೊಂಡೆ. ಇದ್ರ ಜೊತೆಗೆ ಬೇಯಿಸಿರುವಂತಹ ಬಾಳೆದಿಂಡು ಸ್ವಲ್ಪ ಬಿಸಿ ಆರಿದ ಮೇಲೆ ಸೇರಿಸ್ಕೊಳ್ತಾ ಇದ್ದೀನಿ. ಇದರಲ್ಲಿ ನೀರು ನಾವು ಹೆಚ್ಚು ಹಾಕಲಿಲ್ಲ. ಅಕಸ್ಮಾತ್ ನೀರು ಸ್ವಲ್ಪ ಉಳಿದ್ರೆ ಅದನ್ನು ಬಿಸಾಡಬೇಡಿ, ಒಂದೋ ಇಲ್ಲೇ ಸೇರಿಸ್ಬೋದು ಅಥವಾ ಹಾಗೆ ಬೇಕಾದರೂ ಕುಡಿಬೋದು. ಚೂರು ಕಾಳುಮೆಣಸಿನ ಪುಡಿ ಹಾಕಿ ಇಲ್ಲೊಂದು ಸ್ವಲ್ಪ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಕಲಿಸ್ಕೊಂಡೆ ನಾನು. ಆಮೇಲೆ ಒಂದು ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸು ಹಾಗೂ ಕರಿಬೇವನ್ನು ಹಾಕ್ತಾ ಇದ್ದೀನಿ. ಇಷ್ಟು ಮಾಡಿದರೆ ರುಚಿಕರವಾದ ಮೊಸರು ಸಾಸಿವೆ ತಯಾರಾಗುತ್ತೆ. ಇದನ್ನು ಅನ್ನದ ಜೊತೆ, ರೈಸ್ ಬಾತ್ ಜೊತೆ ಅಥವಾ ಹಾಗೆ ಬೇಕಾದರೂ ರಾಯ್ತ ಥರ ತಿನ್ಬೋದು. ಬಹಳ ರುಚಿಯಾಗಿರುತ್ತೆ. ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.